ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇಂದಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಗಮನಿಸ್ತಕ್ಕಂಥ ವಿಷಯಗಳು ಯಾವ್ದ್ಯಾವುದು ಅಂತಂದರೆ, ಮೊದಲನೇದು ಸ್ಪಾಟ್ ಬೆಲ್ಟ್ ಪೆಲಿಕನ್. ಇದು GS3 ಎನ್ವೈರ್ಮೆಂಟ್ ಹಾಗೂ ಎಕಾಲಜಿಗೆ ಸಂಬಂಧಪಟ್ಟ ವಿಷಯ. ಎರಡನೇದು ಲೋಕಾಯುಕ್ತ, GS2 ಪೊಲಿಟಿಗೆ ಸಂಬಂಧಪಟ್ಟ ವಿಷಯ. ಮೂರನೇದು ಡೆಲ್ಲಿ ಗೌರ್ಮೆಂಟ್ ಇಂಪೋಸಸ್ ಬ್ಯಾನ್ ಆನ್ ಫೈರ್ ಕ್ರ್ಯಾಕರ್ಸ್ ಥ್ರೂ ಔಟ್ ದ ಇಯರ್. ಇದು ಸಹ GS3 ಎನ್ವೈರ್ಮೆಂಟ್ ಹಾಗೂ ಎಕಾಲಜಿಗೆ ಸಂಬಂಧಪಟ್ಟಂಥ ವಿಷಯ. ನಾಲ್ಕನೆಯದು ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಸೈನ್ MOU ಫಾರ್ ನ್ಯೂ ನ್ಯಾಷನಲ್ ಮ್ಯೂಸಿಯಂ. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತಹ ವಿಷಯ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಸ್ಪಾಟ್ ಬೆಲ್ಟ್ ಪೆಲಿಕನ್. ಸೊ ದಿಸ್ ಇಸ್ ಅ ಲಾರ್ಜ್ ವಾಟರ್ ಬರ್ಡ್. ಇದು ಎಲ್ಲೆಲ್ಲಿ ಇರುತ್ತೆ ಅಂತ ನೋಡಿದ್ರೆ, ಡಿಸ್ಟ್ರಿಬ್ಯೂಷನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುವಂಥ ಪಕ್ಷಿ. ಹ್ಯಾಬಿಟ್ಯಾಟ್ ಎಲ್ಲೆಲ್ಲಿ ವಾಸಿಸುತ್ತೆ. ವೆರೈಟಿ ಆಫ್ ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಹುಮುಖ್ಯವಾದ ಕನ್ವೆನ್ಷನ್ ಇದೆ. ಅದು ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೋತ್ ಫ್ರೆಶ್ ವಾಟರ್ ಆ್ಯಂಡ್ ಸಲೈನ್, ಸಿಹಿ ನೀರು ಹಾಗೂ ಉಪ್ಪು ನೀರು ಎರಡಲ್ಲೂ ಕಂಡುಬರುವಂಥ ಪಕ್ಷಿ. ಇಟ್ ಬ್ರೀಡ್ಸ್ ಕೊಲೋನಿಯಲಿ ಇನ್ ಅಕೇಶಿಯಾ ಬಶಸ್. ಅಕೇಶಿಯಾ ಗಿಡಗಳಲ್ಲಿ ಇದು ತನ್ನ ಮರಿಗಳನ್ನು ಹಾಕುತ್ತೆ. ಹಾಗಾದರೆ ಏನು ಥ್ರೆಟ್ಸ್ ಇದೆ ಇದಕ್ಕೆ ಅನ್ನೋದನ್ನು ನೋಡಿದ್ರೆ, ಹ್ಯಾಬಿಟ್ಯಾಟ್ ಲಾಸ್, ಹಂಟಿಂಗ್, ಇನ್ವೇಸಿವ್ ಸ್ಪೀಶೀಸ್ ಆ್ಯಂಡ್ ಡಿಸೀಸಸ್. ಹ್ಯಾಬಿಟ್ಯಾಟ್ ಲಾಸ್ ಅಂತಂದರೆ ತಾನು ವಾಸಿಸುವ ಜಾಗವನ್ನು ಕಳೆದುಕೊಳ್ತಾ ಇದೆ, ಕೆಲವೊಬ್ಬರು ಇದನ್ನು ಬೇಟೆಯಾಡ್ತಾ ಇದ್ದಾರೆ, ಮತ್ತು ಬೇರೆ ಇನ್ವೇಸಿವ್ ಸ್ಪೀಶೀಸ್ಗಳಿಂದ ಇದಕ್ಕೆ ಥ್ರೆಟ್ ಇದೆ, ಮತ್ತು ಕೆಲವು ರೋಗಗಳಿಂದಾಗಿ ಇದು ತೊಂದರೆಯನ್ನು ಅನುಭವಿಸ್ತಾ ಇದೆ. ಕನ್ಸರ್ವೇಷನ್ ಸ್ಟೇಟಸ್ IUCN ಪ್ರಕಾರ ಇದು ನಿಯರ್ಲಿ ಥ್ರೆಟನ್ಡ್ ಅಂತಂದರೆ ಇನ್ನೂ ಸಂಪೂರ್ಣವಾಗಿ ಅಳಿವಿನಂಚಿಗೆ ಹೋಗಿಲ್ಲ, ಆದರೆ ಹೋಗುವ ಪರಿಸ್ಥಿತಿಗೆ ಬಂದಿದೆ ಅನ್ನೋದು IUCNನ ನಿಯರ್ಲಿ ಥ್ರೆಟನ್ಡ್ ಸ್ಟೇಟಸ್ ಹೇಳುತ್ತೆ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದರ ಸ್ಕೆಡ್ಯೂಲ್ 4 ಏನು ಹೇಳುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಪಕ್ಷಿ ಸ್ಕೆಡ್ಯೂಲ್ 4ರ ಅಡಿಯಲ್ಲಿ ಬರುತ್ತೆ. ಇದು ಮೊದಲ ವಿಷಯ. ಎರಡನೇ ವಿಷಯಕ್ಕೆ ಹೋಗೋದಾದರೆ, ಲೋಕಾಯುಕ್ತ. ಲೋಕಾಯುಕ್ತ ಇಸ್ ದ ಇಂಡಿಯನ್ ಪಾರ್ಲಿಮೆಂಟರಿ ಒಂಬಡ್ಸ್ಮನ್ ಎಕ್ಸಿಕ್ಯೂಟೆಡ್ ಇಂಟು ಪವರ್ ಟು ಆ್ಯಂಡ್ ಫಾರ್ ಈಚ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸ್ ಆಫ್ ಇಂಡಿಯಾ. ಪ್ರತಿ ರಾಜ್ಯದಲ್ಲೂ ಆ ರಾಜ್ಯದಲ್ಲಿ ನಡೆಯುವಂತಹ, ನಿಮಗೆ ಗೊತ್ತಿದ್ದ ಹಾಗೆ, ಆ್ಯಂಟಿ ಕರಪ್ಷನ್ ಅಥಾರಿಟಿ, ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಂಸ್ಥೆ ಯಾವುದು? ಲೋಕಾಯುಕ್ತ. The objective of Lokayukta in a state is to make investigation of grievances, allegation against public servants. ಸರ್ಕಾರಿ ಅಧಿಕಾರಿಗಳ ಮುಂದೆ ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ತಗೊಳ್ಳೋದಾದರೂ ಅಥವಾ ಅವರಿಗೆ ಸಂಬಂಧಪಟ್ಟ ಕುಂದುಕೊರತೆಗಳನ್ನು ನಿಭಾಯಿಸುವ ಒಂದು ಕೆಲಸ ಯಾರ ಹತ್ರ, ಯಾವ ಒಂದು ಸಂಸ್ಥೆ ಮಾಡುತ್ತೆ? ಲೋಕಾಯುಕ್ತ. ಹೇಗೆ ಇದು ಹುಟ್ಕೊಳ್ತು ಅನ್ನೋದನ್ನು ನೋಡಿದರೆ, the origin of the Lokayukta can be drawn to the ombudsman in Scandinavian countries. ಸ್ಕ್ಯಾಂಡಿನೇವಿಯಾದಲ್ಲಿನ ಒಂದು ತತ್ವದ ಮೂಲಕ ಈ ಒಂದು ಲೋಕಾಯುಕ್ತ ಸಂಸ್ಥೆಯನ್ನು ಭಾರತಕ್ಕೆ ತೆಗೆದುಕೊಳ್ಳಾಯಿತು. ಮೊದಲು ಈ ಒಂದು ಲೋಕಾಯುಕ್ತ ಸಂಸ್ಥೆಯ ಐಡಿಯಾ ಹುಟ್ಟಿದ್ದಲ್ಲಿ ಸ್ಕ್ಯಾಂಡಿನೇವಿಯಾದಲ್ಲಿ. ಇಂಡಿಯಾ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 1966-70 ಆ ಒಂದು ಅವಧಿಯಲ್ಲಿ ಇದೊಂದು ಕಮಿಟಿ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಏನು ಹೇಳುತ್ತೆ? recommended the creation of the Lokpal at the center and Lokayukta in the states. ಸೆಂಟ್ರಲ್ಲಿ ಇರೋದು ಯಾವುದು? ಲೋಕ್ಪಾಲ್. ಸ್ಟೇಟ್ಗಳಲ್ಲಿ ಇರೋದು ಯಾವುದು? ಲೋಕಾಯುಕ್ತ. ಇದನ್ನು ನೆನಪಿಟ್ಕೊಳ್ಳಿ. ಬಿಫೋರ್ ದ ಪಾಸಿಂಗ್ ಆಫ್ ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ 2013, 2013ರಲ್ಲಿ ಲೋಕ್ಪಾಲ್ ಹಾಗೂ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಆದರೆ ಅದಕ್ಕಿಂತ ಮೊದಲು ಸಹ ಸೆವೆರಲ್ ಸ್ಟೇಟ್ಸ್ ಇನ್ ಇಂಡಿಯಾ ಪಾಸ್ಡ್ ಲಾಸ್ ಫಾರ್ ಕ್ರಿಯೇಟಿಂಗ್ ದ ಇನ್ಸ್ಟಿಟ್ಯೂಷನ್ ಆಫ್ ಲೋಕಾಯುಕ್ತ. ಈ ಆ್ಯಕ್ಟ್ ಬರೋದಕ್ಕಿಂತ ಮೊದಲು ಸಹ ಕೆಲವು ರಾಜ್ಯಗಳಲ್ಲಿ ಈ ಲೋಕಪಾಲ್ ಹಾಗೂ ಲೋಕಾಯುಕ್ತಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಲಾಗಿತ್ತು. ಮಹಾರಾಷ್ಟ್ರ ವಾಸ್ ಫಸ್ಟ್ ಇನ್ ದಿಸ್ ರೆಸ್ಪೆಕ್ಟ್ ವಿತ್ ಇಟ್ಸ್ ಲೋಕಾಯುಕ್ತ ಬಾಡಿ ಎಸ್ಟಾಬ್ಲಿಷ್ಡ್ ಇನ್ 1971. 1971ನಲ್ಲೇ ಮಹಾರಾಷ್ಟ್ರದಲ್ಲಿ ಲೋಕಾಯುಕ್ತವನ್ನು ಸ್ಥಾಪಿಸಲಾಗಿತ್ತು. ಹಾಗಾದರೆ ಲೋಕಾಯುಕ್ತರನ್ನು ಹೇಗೆ ಅಪಾಯಿಂಟ್ ಮಾಡ್ತಾರೆ, ಹೇಗೆ ನೇಮಿಸ್ತಾರೆ ಅಂತ ನೋಡಿದ್ರೆ, ದ ಲೋಕಾಯುಕ್ತ ಆ್ಯಂಡ್ ಉಪಲೋಕಾಯುಕ್ತ ಆರ್ ಅಪಾಯಿಂಟೆಡ್ ಬೈ ಯಾರು? ಗವರ್ನರ್ ಆಫ್ ದ ಸ್ಟೇಟ್. ಒಂದು ರಾಜ್ಯದ ರಾಜ್ಯಪಾಲರು ಲೋಕಾಯುಕ್ತರನ್ನು ನೇಮಿಸ್ತಾರೆ. ವೈಲ್ ಅಪಾಯಿಂಟಿಂಗ್ ದ ಗವರ್ನರ್ ಇನ್ ಮೋಸ್ಟ್ ಆಫ್ ದ ಸ್ಟೇಟ್ ಕನ್ಸಲ್ಟ್ಸ್ ಅ ಚೀಫ್ ಜಸ್ಟಿಸ್. ಗವರ್ನರ್ ಯಾರ್ಯಾರನ್ನು ಕನ್ಸಲ್ಟ್ ಮಾಡ್ತಾರೆ? ದ ಚೀಫ್ ಜಸ್ಟಿಸ್ ಆಫ್ ದ ಸ್ಟೇಟ್, ಹೈಕೋರ್ಟ್, ಸ್ಟೇಟಲ್ಲಿರುವ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಕನ್ಸಲ್ಟ್ ಮಾಡ್ತಾರೆ. ಅದರ ಜೊತೆ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷದ ನಾಯಕರನ್ನು ಕನ್ಸಲ್ಟ್ ಮಾಡಿ ಈ ಒಂದು ಲೋಕಾಯುಕ್ತರನ್ನು ನೇಮಿಸ್ತಾರೆ. ಯಾರು? ಗವರ್ನರ್ ಆಫ್ ದಿ ಸ್ಟೇಟ್. ಟೆನ್ಯೂರ್, ಅಧಿಕಾರ ಅವಧಿ ಎಷ್ಟಿರುತ್ತೆ ಒಬ್ಬ ಲೋಕಾಯುಕ್ತರಿಗೆ ಅಂತ ನೋಡಿದರೆ
ಮೋಸ್ಟ್ ಆಫ್ ದ ಸ್ಟೇಟ್ಸ್ ದ ಟರ್ಮ್ ಆಫ್ ಆಫೀಸ್ ಫಿಕ್ಸ್ಡ್ ಫಾರ್ ಲೋಕಾಯುಕ್ತ ಇಸ್ ಆಫ್ 5 years, 5 ವರ್ಷ, ಅಥವಾ 65 years ಆಫ್ ಏಜ್, ವಿಚ್ ಎವರ್ ಇಸ್ ಅರ್ಲಿಯರ್. ಒಬ್ಬ ಲೋಕಾಯುಕ್ತರನ್ನು ನೇಮಿಸಿದರೆ ಅವರು 5 ವರ್ಷದ ತನಕ ಅಧಿಕಾರವನ್ನು ನಿರ್ವಹಿಸಬಹುದು, ಅಥವಾ ಅವರಿಗೆ 65 ವರ್ಷ ಆಗುವ ತನಕ ಅವರು ಅಧಿಕಾರದಲ್ಲಿ ಇರಬಹುದು. ಹಿ ಈಸ್ ನಾಟ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್ ಫಾರ್ ಸೆಕೆಂಡ್ ಟರ್ಮ್. ಎರಡನೇ ಅವಧಿಗೆ ಮತ್ತೆ ಅವರನ್ನು ನೇಮಿಸುವ ಹಾಗಿಲ್ಲ. ಇಶ್ಯೂಸ್ ರಿಲೇಟೆಡ್ ಟು ಲೋಕಾಯುಕ್ತ. ಲೋಕಾಯುಕ್ತಕ್ಕೆ ಸಂಬಂಧಿಸಿದಾಗೆ ಕೆಲವು ಸಮಸ್ಯೆಗಳಿದೆ. ಏನೇನು ಅಂತ ನೋಡೋದಾದ್ರೆ, ನೋ ಕ್ಲಿಯರ್ ಲೆಜಿಸ್ಲೇಷನ್. ಲೋಕಪಾಲ್ ಅಂಡ್ ಲೋಕಾಯುಕ್ತ ಆಕ್ಟ್ 2013 ಓನ್ಲಿ ಹ್ಯಾಸ್ ಒನ್ ಸೆಕ್ಷನ್ ಆನ್ ಲೋಕಾಯುಕ್ತ. ಆ ಒಂದು ಕಾಯ್ದೆಯಲ್ಲಿ ಲೋಕಾಯುಕ್ತಕ್ಕೆ ಸಂಬಂಧಿಸಿದಾಗೆ ಕೇವಲ ಒಂದು ಸೆಕ್ಷನ್ ಇದೆ, ವಿಚ್ ಮ್ಯಾಂಡೇಟ್ಸ್ ದಟ್ ಸ್ಟೇಟ್ಸ್ ಮಸ್ಟ್ ಪಾಸ್ ಲೋಕಾಯುಕ್ತ ಆಕ್ಟ್ ವಿತ್ ಇನ್ 1 year. ಅದೇನು ಹೇಳುತ್ತೆ ಒಂದು ಸೆಕ್ಷನ್, ಎಲ್ಲ ರಾಜ್ಯಗಳು 1 ವರ್ಷದ ಅವಧಿಯಲ್ಲಿ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಆ್ಯಂಡ್ ದೆರ್ ಇಸ್ ನೋ ಇನ್ಫಾರ್ಮೇಷನ್ ಅಬೌಟ್ ದರ್ ಮೇಕಪ್, ಪವರ್ಸ್ ಆ್ಯಂಡ್ ಅದರ್ ಫೀಚರ್ಸ್. ಅಂದರೆ ಏನು, ಬೇರೆ ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಯಾವುದೇ ನಿಯಮಗಳನ್ನು, ಬೇರೆ ಯಾವುದೇ ರೂಪುರೇಷೆಯನ್ನು ಆ ಕಾಯ್ದೆ ಹೊಂದಿಲ್ಲ. ಕೇವಲ 1 ವರ್ಷದೊಳಗೆ ಅವರನ್ನು ನೇಮಿಸಿ ಅಂತ ಮಾತ್ರ ಹೇಳಿದೆ. ಇನ್ಫ್ಯಾಕ್ಟ್ ಸೊ ಮೆನಿ ಸ್ಟೇಟ್ಸ್ ಹ್ಯಾವ್ ಕಂಪ್ಲೀಟ್ ಅಟಾನಮಿ. ಹಾಗಾಗಿ ರಾಜ್ಯಗಳಿಗೆ ಹೇಗೆ ಬೇಕೋ ಹಾಗೆ ಅವರನ್ನು ನೇಮಿಸ್ಕೊಳ್ತಾ ಇದ್ದಾರೆ. ಆ ಒಂದು ಸಂಸ್ಥೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಇದು ಒಂದು ಇಶ್ಯೂ. ಡಿಲೇ ಇನ್ ರೆಸೊಲ್ಯೂಷನ್. ಒನ್ ಆಫ್ ದ ಮೇಜರ್ ಚಾಲೆಂಜಸ್ ಫೇಸ್ಡ್ ಬೈ ದ ಲೋಕಾಯುಕ್ತ ಇಸ್ ದ ಡಿಲೇ ಇನ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ರೆಸೊಲ್ಯೂಷನ್ ಆಫ್ ಕಂಪ್ಲೇಂಟ್ಸ್. ಬಂದಂತಹ ದೂರುಗಳನ್ನು ನಿರ್ವಹಿಸುವಾಗ ಮತ್ತು ಇನ್ವೆಸ್ಟಿಗೇಟ್ ಮಾಡುವಾಗ ಬಹಳ ತಡ ಆಗ್ತಾ ಇದೆ. ಲೋಕಾಯುಕ್ತ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದ ಸ್ಟೇಟ್ ಗೌರ್ಮೆಂಟ್ ಫಾರ್ ಫಂಡಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಒಂದು ಸಂಸ್ಥೆಗೆ ಏನು ಬೇಕಾಗುತ್ತೆ, ಮುಖ್ಯವಾಗಿ ಹಣಕಾಸು ಹಾಗೂ ಮೂಲಸೌಕರ್ಯಗಳು. ಆದರೆ ಇಂತಹ ತನಿಖಾ ಸಂಸ್ಥೆಗಳಿಗೆ ಸರ್ಕಾರವನ್ನು ಅವಲಂಬಿಸಬೇಕಾಗುತ್ತೆ ಅಂತಂದರೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ವಿಚ್ ಕ್ಯಾನ್ ಲೀಡ್ ಟು ಇಂಟರ್ಫರೆನ್ಸ್ ಆ್ಯಂಡ್ ಲ್ಯಾಕ್ ಆಫ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯವೇ ಇಲ್ಲದೆ ಅದು ಎಷ್ಟರ ಮಟ್ಟಿಗೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನೋದು ಈ ಅಂಶ. ವೇ ಫಾರ್ವರ್ಡ್ ಏನು, ಹಾಗಾದರೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ನಾವು? ಸ್ಟ್ರೆಂಥನಿಂಗ್ ದ ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್. ಆ ಒಂದು ಕಾಯ್ದೆಯನ್ನು ಇನ್ನಷ್ಟು ಬಲಗೊಳಿಸಬೇಕು. ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ ಶುಡ್ ಬಿ ಅಮೆಂಡೆಡ್, ಪ್ರೊವೈಡ್ ಮೋರ್ ಪವರ್ಸ್ ದ ಲೋಕಾಯುಕ್ತ. ಲೋಕಾಯುಕ್ತರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಬೇಕು. ಹೇಗೆ ಅಂತಂದರೆ, ಸಚ್ ಆಸ್ ದ ಪವರ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಪ್ರಾಸಿಕ್ಯೂಟ್ ಕೇಸಸ್ ಆಫ್ ಕರಪ್ಷನ್ ಅಗೇನ್ಸ್ಟ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಜುಡಿಷಿಯರಿ. ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಧೀಶರನ್ನು ಸೇರಿಸಿ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಯನ್ನು ಸಹ ಇನ್ವೆಸ್ಟಿಗೇಟ್ ಮಾಡುವ ಪವರನ್ನು ಇವರಿಗೆ ನೀಡಬೇಕು. ಎನ್ಶ್ಯೂರ್ ಅಡಿಕ್ವೇಟ್ ರಿಸೋರ್ಸಸ್ ಆ್ಯಂಡ್ ಸ್ಟಾಫಿಂಗ್. ಮುಖ್ಯವಾಗಿ ಅದಕ್ಕೆ ಬೇಕಾದಂತಹ ಸಿಬ್ಬಂದಿಗಳನ್ನು, ಸಂಪನ್ಮೂಲಗಳನ್ನು ಸರಿಯಾಗಿ ಒದಗಿಸಬೇಕು. ಆವಾಗ ಮಾತ್ರ ಅದು ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ಸೊ ದಟ್ ಎನೇಬಲ್ ದೆಮ್ ಟು ಎಫೆಕ್ಟಿವ್ಲಿ ಕ್ಯಾರಿ ಔಟ್ ದರ್ ಮ್ಯಾಂಡೇಟ್. ಏನು ಕಾರ್ಯ ಇರುತ್ತೋ ಅದನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಎನ್ಹ್ಯಾನ್ಸ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಬೇಕು. ಲೋಕಾಯುಕ್ತ ಶುಡ್ ಬಿ ಮೇಡ್ more accountable and transparent in its functioning. It should regularly publish reports on its activities, investigation and outcomes. ಒಂದು ಸಂಸ್ಥೆ ತಾನು ಯಾವ್ಯಾವ ದೂರುಗಳನ್ನು ನಿಭಾಯಿಸ್ತಾ ಇದ್ದೇನೆ, ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದ್ದೇನೆ, ಅದರಿಂದ ಯಾವ ರಿಸಲ್ಟ್ ಬಂತು ಅನ್ನೋದನ್ನು ಜನರ ಮುಂದೆ ಪಾರದರ್ಶಕವಾಗಿ ತೆರೆದಿಡಬೇಕು. ಇದು 2ನೇ ಆರ್ಟಿಕಲಲ್ಲಿ ನಾವು ಗಮನಿಸಬೇಕಾದಂಥ ಅಂಶಗಳು. ಇನ್ನು 3ನೇ ಆರ್ಟಿಕಲ್ ಏನು ಹೇಳುತ್ತೆ, ಡೆಲ್ಲಿ ಗೌರ್ಮೆಂಟ್ imposes ban on firecrackers throughout the year. The Delhi government has imposed year-round ban on manufacture, sale and use of firecrackers in the National Capital Territory to combat air and noise pollution. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹಲವಾರು ವರ್ಷಗಳಿಂದ ಡೆಲ್ಲಿಯ ಮಾಲಿನ್ಯದ ಕುರಿತು ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿಯ ಸರ್ಕಾರ ಏನು ಮಾಡಿದೆ, ಈಗ ಮ್ಯಾನುಫ್ಯಾಕ್ಚರ್, ತಯಾರು ಮತ್ತು ಮಾರಾಟ ಮತ್ತು ಬಳಕೆ ಮಾಡುವುದನ್ನು ನಿಷೇಧಿಸಿದೆ. ಏನನ್ನು, ಫೈರ್ ಕ್ರ್ಯಾಕರ್ಗಳನ್ನು ತಯಾರು ಮಾಡೋದಾಗಲಿ, ಮಾರಾಟ ಮಾಡೋದಾಗಲಿ, ಬಳಕೆ ಮಾಡೋದಾಗಲಿ ಇನ್ನು ಮುಂದೆ ದೆಹಲಿಯಲ್ಲಿ ಮಾಡಬಾರ್ದು ಅನ್ನುವ ನಿರ್ಬಂಧವನ್ನು ಹೊರಡಿಸಲಾಗಿದೆ. ವೈಲ್ ದಿಸ್ ಬ್ಯಾನ್ ಈಸ್ ಪಾರ್ಟ್ ಆಫ್ ಅ ಬ್ರಾಡರ್ ಎಫರ್ಟ್ ಟು ಇಂಪ್ರೂವ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್. ಇದರಿಂದ ಪರಿಸರಕ್ಕೆ ತುಂಬ ಒಳ್ಳೆಯದಾದರೂ ಇಟ್ಸ್ ಎಫೆಕ್ಟಿವ್ನೆಸ್ ಹಿಂಜಸ್ ಆನ್ ಸಿಮಿಲರ್ ಆ್ಯಕ್ಷನ್ಸ್ ಬೈ ನೈಬರಿಂಗ್ ಸ್ಟೇಟ್ಸ್ ಇನ್ ದ NCR ಇಲ್ಲಿದೆ, ಪಕ್ಕದಲ್ಲಿ ಬೇರೆ ಬೇರೆ ರಾಜ್ಯಗಳಿದೆ. ಡೆಲ್ಲಿ ಒಂದು ಕ್ರಮ ಕೈಗೊಂಡಿದೆ, ಆದರೆ ಉಳಿದ ರಾಜ್ಯಗಳು ಕ್ರಮ ಕೈಗೊಳ್ಳದೇ ಇದ್ದರೆ ಅಲ್ಲಿನ ಮಾಲಿನ್ಯ ಇಲ್ಲಿ ರವಾನೆ ಆಗುತ್ತೆ. ಹಾಗಾಗಿ ಇಲ್ಲಿ ಕೈಗೊಂಡ ಕ್ರಮಗಳಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಉತ್ತರ ಪ್ರದೇಶ್ ಅಂಡ್ ಹರಿಯಾಣ ಟು ಇಂಪ್ಲಿಮೆಂಟ್ ಕಂಪ್ಯಾರಬಲ್ ರಿಸ್ಟ್ರಿಕ್ಷನ್ಸ್. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ,
ಪಕ್ಕದಲ್ಲಿರುವ ರಾಜ್ಯಗಳಿಗೂ ಸಹ ನೀವು ಸಹ ಉತ್ತಮ ಕ್ರಮಗಳನ್ನು ಕೈಗೊಳ್ಳಿ. ಅದರಿಂದ ದೆಹಲಿಯ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಆಮೇಲೆ ಕನ್ಸರ್ನ್ಸ್ ಫ್ರಾಮ್ ಫೈರ್ ಕ್ರ್ಯಾಕರ್ ಡೀಲರ್ಸ್ ಅಬೌಟ್ ಲ್ಯಾಕ್ ಆಫ್ ಕನ್ಸಲ್ಟೇಷನ್. ಮತ್ತೆ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಫೈರ್ ಕ್ರ್ಯಾಕರ್ ಡೀಲರ್ಗಳಿರ್ತಾರೆ, ಅವರಿಗದು ಜೀವನದ ಪ್ರಶ್ನೆ. ಅವರ ಜೊತೆ ಕನ್ಸಲ್ಟ್ ಮಾಡಿ, ಅವರ ಒಪಿನಿಯನ್ನ ತಗೊಂಡು ಅವರಿಗೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ. ಹಾಗಾದಾಗ ಮಾತ್ರ ಮಾಲಿನ್ಯ ಜೊತೆಗೆ ಇಂಡಸ್ಟ್ರಿ ಎರಡನ್ನು ನಿಭಾಯಿಸಬಹುದು. ಕಾಂಪ್ರಿಹೆನ್ಸಿವ್ ಮೆಷರ್ ತಗೋಬೇಕು, ಸಮಗ್ರವಾದ ಒಂದು ನೀತಿಯನ್ನು ಜಾರಿಗೊಳಿಸಬೇಕು. ಇಯರ್ ರೌಂಡ್ ಬ್ಯಾನ್ ರಿಪ್ರೆಸೆಂಟ್ಸ್ ಅ ಸಿಗ್ನಿಫಿಕೆಂಟ್ ಶಿಫ್ಟ್ ಇನ್ ಪಾಲಿಸಿ. ಇಷ್ಟು ವರ್ಷ ಇದ್ದ ನಿಯಮವನ್ನು ಬಿಟ್ಟು ಒಂದು ದೊಡ್ಡ ಶಿಫ್ಟ್ ಆಗಿದೆ ಪಾಲಿಸಿಯಲ್ಲಿ. ಮೂವಿಂಗ್ ಫ್ರಮ್ ಟೆಂಪರರಿ ರಿಸ್ಟ್ರಿಕ್ಷನ್ಸ್, ಇಷ್ಟು ದಿವಸ ಏನು ಮಾಡಲಾಗ್ತಾ ಇತ್ತು, ಕೆಲವು ದಿನ ಅಥವಾ ಯಾವುದೊಂದು ಹಬ್ಬದ ಸಂದರ್ಭದಲ್ಲಿ ಬ್ಯಾನ್ ಮಾಡಲಾಗ್ತಾ ಇತ್ತು. ಈಗ ಏನು ಮಾಡಿದ್ದಾರೆ, ಪರ್ಮನೆಂಟ್ ಸೊಲ್ಯೂಷನ್ ಏಮ್ಡ್ ಅಟ್ ಟ್ಯಾಕ್ಲಿಂಗ್ ಪರ್ಸಿಸ್ಟೆಂಟ್ ಏರ್ ಕ್ವಾಲಿಟಿ ಇಶ್ಯೂಸ್ ಇನ್ ಡೆಲ್ಲಿ. ಯಾವಾಗಲೂ ಈ ಇಶ್ಯೂ ಇದೆಯಲ್ಲ, ಇದನ್ನು ಪರ್ಮನೆಂಟ್ ಆಗಿ ನಿವಾರಣೆ ಮಾಡಬೇಕು ಅಂತ ಈ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿಚ್ ಹ್ಯಾಸ್ ಬಿನ್ ಗ್ರ್ಯಾಪ್ಲಿಂಗ್ ವಿತ್ ಸಿವಿಯರ್ ಪೊಲ್ಯೂಷನ್ ಫಾರ್ ಇಯರ್ಸ್. ಅಷ್ಟು ವರ್ಷಗಳಿಂದ ಇಂತಹ ಪೊಲ್ಯೂಷನನ್ನು ಕಡಿಮೆ ಮಾಡೋದು ಇದರ ಉದ್ದೇಶ. ಇನ್ನೊಂದೇನಂತಂದರೆ, ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ರೀಜನಲ್ ಕೋಆಪರೇಷನ್. ದ ಎಫೆಕ್ಟಿವ್ನೆಸ್ ಆಫ್ ಡೆಲ್ಲಿಸ್ ಬ್ಯಾನ್ ಇಸ್ ಕಂಟಿಂಜೆಂಟ್ ಆನ್ ನೈಬರಿಂಗ್ ಸ್ಟೇಟ್ಸ್. ಮೊದಲೇ ಹೇಳಿದಾಗೆ ಉತ್ತರ ಪ್ರದೇಶ, ಹರಿಯಾಣ, ಆ ರಾಜ್ಯಗಳು ಸಹ ಇದೇ ರೀತಿಯ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಏನಾಗುತ್ತೆ, ಈ ಕ್ರಮವು ಸಹ ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗುತ್ತೆ. ಇಲ್ಲದೇ ಇದ್ರೆ ಈ ಕ್ರಮ ನೀರಲ್ಲಿ ಹೋಮ ಮಾಡಿದಾಗುತ್ತೆ. ಹೈಲೈಟಿಂಗ್ ದ ಇಂಟರ್ ಕನೆಕ್ಟೆಡ್ ನೇಚರ್ ಆಫ್ ಎನ್ವೈರ್ಮೆಂಟಲ್ ಇಶ್ಯೂಸ್. ಪ್ರತಿಯೊಂದು ಎನ್ವೈರ್ಮೆಂಟಲ್ ಇಶ್ಯೂಸ್ ಹೇಗಿರುತ್ತೆ ಅಂತಂದರೆ ಇಂಟರ್ ಕನೆಕ್ಟ್ ಆಗಿರುತ್ತೆ. ಒಂದು ರಾಜ್ಯ ಕ್ರಮ ಕೈಗೊಂಡ ಮಾತ್ರಕ್ಕೆ ಪಕ್ಕದಲ್ಲಿರುವ ರಾಜ್ಯಗಳು ಇನ್ನೂ ಪಟಾಕಿಗಳನ್ನು, ಫೈರ್ ಕ್ರ್ಯಾಕರ್ಗಳನ್ನು ಹೆಚ್ಚು ಯೂಸ್ ಮಾಡ್ತವೆ ಅಂತಂದರೆ ಈ ರಾಜ್ಯ ಕೈಗೊಂಡ ಕ್ರಮದಿಂದ ಯಾವುದೇ ಉಪಯೋಗ ಇರಲ್ಲ. ಹಾಗಾಗಿ ಅದನ್ನು ಗಮನಿಸಬೇಕಾಗುತ್ತೆ. ಲೀಗಲ್ ಪ್ರೆಷರ್. ದ ಇನ್ವಾಲ್ವ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡರ್ಸ್ಕೋರ್ಸ್ ದ ಅರ್ಜೆಂಟ್ ಲೀಗಲ್ ಆ್ಯಂಡ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ಸುಪ್ರೀಂ ಕೋರ್ಟೇ ಬಂದು ಹೇಳ್ತಾ ಇದೆ ಅಂತಂದರೆ ಈ ಒಂದು ಸಮಸ್ಯೆ ಎಲ್ಲಿಯ ತನಕ ಮುಟ್ಟಿರಬಹುದು ಅನ್ನೋದು ನಮ್ಮ ಕಲ್ಪನೆಗೆ ಹೊಂದಿರುತ್ತೆ. ಪುಷಿಂಗ್ ದ ಸ್ಟೇಟ್ ಗೌರ್ಮೆಂಟ್ಸ್ ಟುವರ್ಡ್ಸ್ ಇಮಿಡಿಯೇಟ್ ಆ್ಯಕ್ಷನ್. ಹಾಗಾಗಿ ಅತ್ಯಂತ ವೇಗವಾಗಿ ಆದಷ್ಟು ಬೇಗ ಇದಕ್ಕೊಂದು ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನೋದು ಇದರ ಈ ಒಂದು ಅಂಶದ ಅರ್ಥ. ಕಾನ್ಫ್ಲಿಕ್ಟ್ ವಿತ್ ಇಂಡಸ್ಟ್ರಿ. ಮೊದಲೇ ಹೇಳಿದಾಗೆ ಫೈರ್ ಕ್ರ್ಯಾಕರ್ ಡೀಲರ್ಸ್ ಗ್ರಿವ್ಯಾನ್ಸಸ್ ರಿಫ್ಲೆಕ್ಟ್ ದ ಎಕನಾಮಿಕ್ ಇಂಪ್ಯಾಕ್ಟ್. ಒಂದು ಕಡೆ ಆ ಇಂಡಸ್ಟ್ರಿ ನಡೆಸೋರು ಹಾಗೂ ಆರ್ಥಿಕತೆ, ಇದರ ಮೇಲೆ ಒಂದು ಪರಿಣಾಮ ಆಗೇ ಆಗುತ್ತೆ. ಬಿಕಾಸ್ ಆಫ್ ಎನ್ವೈರ್ಮೆಂಟಲ್ ರೆಗ್ಯುಲೇಷನ್ಸ್, ರೈಸಿಂಗ್ ಕ್ವಶನ್ಸ್ ಅಬೌಟ್ ಬ್ಯಾಲೆನ್ಸ್ ಬಿಟ್ವೀನ್ ಪಬ್ಲಿಕ್ ಹೆಲ್ತ್ ಇನಿಷಿಯೇಟಿವ್ಸ್ ಆ್ಯಂಡ್ ಇಂಡಸ್ಟ್ರಿ ಲೈವ್ಲಿಹುಡ್ಸ್. ಒಂದು ಕಡೆ ಇಂಡಸ್ಟ್ರಿ ಇರುತ್ತೆ, ಇನ್ನೊಂದು ಕಡೆ ಹೆಲ್ತ್ ಇದೆ. ಇವೆರಡರ ನಡುವೆ ಒಂದು ಬ್ಯಾಲೆನ್ಸನ್ನು ಮಾಡಬೇಕು. ಅದು ಈಗ ಮುಂದೆ ಕ್ರಮ ಕೈಗೊಳ್ಳುವವರ ಗಮನದಲ್ಲಿ ಇರಬೇಕು. ಪಬ್ಲಿಕ್ ಅವೇರ್ನೆಸ್. ದಿಸ್ ಬ್ಯಾನ್ ಮೇ ಎನ್ಕರೇಜ್ ಗ್ರೇಟರ್ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ರಿಗಾರ್ಡಿಂಗ್ ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಅರ್ಬನ್ ಸೆಟ್ಟಿಂಗ್ಸ್. ನಗರಗಳಲ್ಲಿ ಪರಿಸರವನ್ನು ಕಾಪಾಡೋದು ಎಷ್ಟು ಮುಖ್ಯ ಅನ್ನೋದು ಈ ಒಂದು ಕ್ರಮದಿಂದ ಈಗಾದರೂ ಜನರಿಗೆ ಅರಿವಾಗಬಹುದು ಅನ್ನೋದು ಇದರ ಅರ್ಥ. ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್ ನೋಡೋದಾದರೆ, ದ ಬ್ಯಾನ್ ಬಿಲ್ಡ್ಸ್ ಆನ್ ಇಯರ್ಸ್ ಆಫ್ ಸೀಸನಲ್ ರೆಸ್ಟ್ರಿಕ್ಷನ್ಸ್. ಮೊದಲೇನು ಮಾಡ್ತಿದ್ರು, ಒಂದು ಸೀಸನ್ನಲ್ಲಿ, ಹಬ್ಬದ ಸೀಸನ್ನಲ್ಲಿ ಇಂಥ ಬ್ಯಾನ್ ಮಾಡ್ತಾಯಿದ್ರು. ಈಗ ಏನು ಮಾಡಿದ್ದಾರೆ, ಲಾಂಗ್ ಟರ್ಮ್ ಗೌರ್ಮೆಂಟಲ್ ಅಕ್ನಾಲಜ್ಮೆಂಟ್ ಆಫ್ ದಿ ಡೆಟ್ರಿಮೆಂಟಲ್ ಎಫರ್ಟ್ಸ್. ಈಗ ಎಷ್ಟಾದರೂ ತಡೀಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಫೈರ್ ಕ್ರ್ಯಾಕರ್ಸನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಪೊಟೆನ್ಷಿಯಲ್ ಫಾರ್ ಚೇಂಜ್. ಇಫ್ ಸಕ್ಸಸ್ಫುಲ್, ಒಂದು ವೇಳೆ ಈ ಕ್ರಮ ಸಕ್ಸಸ್ ಆಯಿತು ಅಂತಾದರೆ, ದಿಸ್ ಪಾಲಿಸಿ ಕುಡ್ ಸರ್ವ್ ಆಸ್ ಅ ಮಾಡೆಲ್ ಫಾರ್ ಅದರ್ ಅರ್ಬನ್ ಏರಿಯಾಸ್ ಫೇಸಿಂಗ್ ಸಿಮಿಲರ್ ಪೊಲ್ಯೂಷನ್ ಚಾಲೆಂಜಸ್. ಹಲವಾರು ರಾಜ್ಯಗಳು, ಹಲವಾರು ಪ್ರದೇಶಗಳು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಹಾಗಾಗಿ ಒಂದು ವೇಳೆ ಈ ಒಂದು ಕ್ರಮದಿಂದ ದೆಹಲಿಯಲ್ಲಿ ಮಾಲಿನ್ಯ ಕಡಿಮೆ ಆಯಿತು ಅಂತಾದರೆ ಇದೇ ಕ್ರಮಗಳನ್ನು ಬೇರೆ ರಾಜ್ಯಕ್ಕೂ ಅಳವಡಿಸಬಹುದು. ಸೊ ದಟ್ ಪ್ರಮೋಟಿಂಗ್ ಬ್ರಾಡರ್ ಶಿಫ್ಟ್ ಟುವರ್ಡ್ಸ್ ಸಸ್ಟೈನೇಬಲ್ ಪ್ರಾಕ್ಟೀಸಸ್. ಉತ್ತಮವಾದಂತಹ ಸುಸ್ಥಿರ ಅಭಿವೃದ್ಧಿ ಕ್ರಮಗಳನ್ನು ಈ ಮೂಲಕ ಕೈಗೊಳ್ಳಬಹುದು ಅನ್ನೋದು ಈ ಆರ್ಟಿಕಲಿನ ಸಾರಾಂಶ. ಮುಂದಿನ ಒಂದು ಅಂಶವನ್ನು ನೋಡೋದಾದರೆ, ಇಲ್ಲಿ ಚಿಕ್ಕ ಒಂದು ಆರ್ಟಿಕಲ್ ಇದೆ, ಅದರಲ್ಲಿ ಒಂದು ಅಂಶ ಬರುತ್ತೆ, ಕ್ಲೀನ್ಸಿಗೆ ನಿಮಗೆ ಹೆಲ್ಪ್ ಆಗ್ಬೋದು. ಅಡ್ಜರ್ನ್ಮೆಂಟ್ ಸೈನ್ ಡೈ. ಹಾಗಂದ್ರೆ ಏನು? ಮೀನ್ಸ್ ಟರ್ಮಿನೇಟಿಂಗ್ ಅ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಫಾರ್ ಆ್ಯನ್ ಇಂಡೆಫಿನೆಟ್ ಪೀರಿಯಡ್. ಕನ್ನಡದಲ್ಲಿ ಹೇಳೋದಾದರೆ, ಸಭೆಯನ್ನು ಅಥವಾ ಪಾರ್ಲಿಮೆಂಟನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡೋದು. ಅನಿರ್ದಿಷ್ಟಾವಧಿಗೆ ಮುಂದೂಡೋದನ್ನ ಏನು ಹೇಳ್ತಾರೆ? ಅಡ್ಜರ್ನ್ಮೆಂಟ್ ಸೈನ್ ಡೈ ವಿತೌಟ್ ನೇಮಿಂಗ್ ಅ ಡೇ ಫಾರ್ ರಿಅಸೆಂಬ್ಲಿ. ಮತ್ತು ಯಾವಾಗ ಸೇರೋದು ಅನ್ನೋದನ್ನು ಅದರಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಪವರ್ ಆಫ್ ಅಡ್ಜರ್ನ್ಮೆಂಟ್ ಸೈನ್ ಡೈ ಲೈಸ್ ವಿತ್ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಹೌಸ್. ಮೇಲ್ಮನೆ ಅಥವಾ ಕೆಳಮನೆಯಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಸಭೆ ನಡೀತಾ ಇದ್ದರೆ ಆ ಒಂದು ಸಭಾಪತಿಯ ಕೈಯಲ್ಲಿ ಈ ಒಂದು ಪವರ್ ಇರುತ್ತೆ. ಏನು ಮಾಡೋದು? ಅಡ್ಜರ್ನ್ಮೆಂಟ್ ಸೈನ್ ಡೈಯನ್ನು ಘೋಷಣೆ ಮಾಡೋದು. ಯು ಕ್ಯಾನ್ ಆಲ್ಸೋ ಕಾಲ್ ಸಿಟ್ಟಿಂಗ್ ಆಫ್ ದಿ ಹೌಸ್. ಮತ್ತು ಯಾವಾಗ ಬೇಕು ಆಗ ಸೇರೋ ಆ ಒಂದು ನಿರ್ಧಾರವನ್ನು ಅವರೇ ತಗೊಳ್ಬಹುದು. ಬಿಫೋರ್ ದ ಡೇಟ್ ಆರ್ ಟೈಮ್ ಟು ವಿಚ್ ಇಟ್ ಹ್ಯಾಸ್ ಬಿನ್ ಅಡ್ಜರ್ನ್ಡ್ ಆರ್ ಎಟ್ ಎನಿ ಟೈಮ್ ಆಫ್ಟರ್ ದ ಹೌಸ್ ಹ್ಯಾಸ್ ಬಿನ್ ಅಡ್ಜರ್ನ್ ಸೈನ್ ಡೈ. ಇದಾದ ನಂತರ
ಅನಿರ್ದಿಷ್ಟಾವಧಿಗೆ ಮುಂದೂಡಿದ ನಂತರ ಮತ್ತೆ ಯಾವಾಗ ಬೇಕಾದರೂ ಅದನ್ನು ಸೇರಿಸುವ ಜವಾಬ್ದಾರಿ ಮತ್ತು ಅಧಿಕಾರ ಯಾರ ಕೈಲಿರುತ್ತೆ? ಆ ಮೇಲ್ಮನೆ ಅಥವಾ ಕೆಳಮನೆಯ ಪ್ರಿಸೈಡಿಂಗ್ ಆಫೀಸರ್, ಸಭಾಪತಿಯ ಕೈಯಲ್ಲಿ ಇರುತ್ತೆ. ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಸೈನ್ MOU ಫಾರ್ ನ್ಯೂ ನ್ಯಾಷನಲ್ ಮ್ಯೂಸಿಯಂ. ಮುಂದಿನ ಆರ್ಟಿಕಲ್ ಏನು? ಇಂಡಿಯಾ ಮತ್ತು ಫ್ರಾನ್ಸ್ ಒಂದು MOU, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದೆ. ಇದೊಂದು ಅಗ್ರಿಮೆಂಟ್ ಥರ ಇದು. ಕಂಟೆಕ್ಸ್ಟ್ ನೋಡೋದಾದ್ರೆ, ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಸೈನ್ಡ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಥರ್ಸ್ಡೇ ಟು ಡೆವಲಪ್ ಅ ನ್ಯೂ ನ್ಯಾಷನಲ್ ಮ್ಯೂಸಿಯಂ ಇನ್ ನ್ಯೂ ಡೆಲ್ಲಿ. ನವದೆಹಲಿಯಲ್ಲಿ ಒಂದು ಹೊಸ ಮ್ಯೂಸಿಯಂ ಅನ್ನು ತಯಾರಿಸಲಾಗ್ತಾ ಇದೆ. ಇಟ್ ವಿಲ್ ಬಿಕಮ್ ಲಾರ್ಜೆಸ್ಟ್ ಮ್ಯೂಸಿಯಂ ಗ್ಲೋಬಲಿ. ಜಾಗತಿಕ ಮಟ್ಟದಲ್ಲೇ ಅತ್ಯಂತ ದೊಡ್ಡ ವಸ್ತು ಸಂಗ್ರಹಾಲಯ ಇದಾಗ್ತಾ ಇದೆ. ದ ಅಗ್ರಿಮೆಂಟ್ ವಾಸ್ ಸೈನ್ಡ್ ಬೈ ಕೀ ಅಫಿಷಿಯಲ್ಸ್ ಫ್ರಾಮ್ ಬೋತ್ ನೇಷನ್ಸ್. ಎರಡೂ ದೇಶಗಳ ಮುಖ್ಯ ಅಧಿಕಾರಿಗಳಿಂದ ಇದಕ್ಕೆ ಸಹಿ ಮಾಡಿಸಲಾಗಿದೆ. ಹೈಲೈಟಿಂಗ್ ಸ್ಟ್ರಾಂಗ್ ಕಲ್ಚರಲ್ ಕೊಲಾಬರೇಷನ್ ಆ್ಯಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇದರಿಂದ ಏನಾಗುತ್ತೆ? ಎರಡು ದೇಶಗಳ ನಡುವೆ ಬಾಂಧವ್ಯ ಹೆಚ್ಚುತ್ತೆ. ಕಾರ್ಯತಂತ್ರಕ್ಕೆ ಸಂಬಂಧಿಸಿದ ಹಲವಾರು ಒಳ್ಳೆಯ ಅಂಶಗಳು ಮುಂದಿನ ದಿನಗಳಲ್ಲಿ ಜಾರಿಯಾಗುತ್ತೆ. ಕೆಲವೊಂದು ಡೀಟೇಲ್ಸ್ಗಳನ್ನು ನೋಡೋದಾದರೆ ಏನಾಗುತ್ತಪ್ಪ, ಕಲ್ಚರಲ್ ಸಿಗ್ನಿಫಿಕೆನ್ಸ್ ಏನಿದಿರೋದು, ಸಾಂಸ್ಕೃತಿಕವಾಗಿ ಈ ಒಂದು ಮ್ಯೂಸಿಯಂನ ಮಹತ್ವವೇನು? ನ್ಯೂ ಮ್ಯೂಸಿಯಂ ವಿಲ್ ಸರ್ವ್ ಆಸ್ ಅ ಕಲ್ಚರಲ್ ಹಬ್, ಎನ್ಹ್ಯಾನ್ಸಿಂಗ್ ಇಂಡಿಯಾಸ್ ಸಾಫ್ಟ್ ಪವರ್ ಆ್ಯಂಡ್ ಗ್ಲೋಬಲ್ ಇನ್ಫ್ಲೂಯೆನ್ಸ್. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವವನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಮ್ಯೂಸಿಯಂ ಹೆಲ್ಪ್ ಆಗುತ್ತೆ. ಇಟ್ ಸಿಂಬಲೈಸಸ್ ದ ಇಂಪಾರ್ಟೆನ್ಸ್ ಆಫ್ ಹೆರಿಟೇಜ್ ಆ್ಯಂಡ್ ಆರ್ಟ್ಸ್ ಇನ್ ಡಿಪ್ಲೊಮಸಿ. ರಾಜತಾಂತ್ರಿಕ ಸಂಬಂಧಗಳಲ್ಲಿ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ ಮುಂತಾದವುಗಳ ಮಹತ್ವವನ್ನು ಇದು ಎತ್ತಿ ಹಿಡಿಯುತ್ತೆ. ಅಡಾಪ್ಟಿವ್ ರಿಯೂಸ್. ಪ್ರಾಜೆಕ್ಟ್ ವಿಲ್ ಯುಟಿಲೈಸ್ ಅಡಾಪ್ಟಿವ್ ರಿಯೂಸ್, ಶೋಕೇಸಿಂಗ್ ಅ ಸಸ್ಟೈನಬಲ್ ಅಪ್ರೋಚ್ ಟು ಆರ್ಕಿಟೆಕ್ಚರ್ ಇಟ್ ರೆಸ್ಪೆಕ್ಟ್ಸ್ ಹಿಸ್ಟೋರಿಕಲ್ ಸ್ಟ್ರಕ್ಚರ್ಸ್ ವೈಲ್ ಮಾಡರ್ನೈಸಿಂಗ್ ದೆಮ್ ಫಾರ್ ಕರೆಂಟ್ ಯೂಸ್. ಹಳೆಯ ಕಾಲದ ಎಷ್ಟೋ ಪಳೆಯುಳಿಕೆ ವಸ್ತುಗಳನ್ನು, ಹಲವಾರು ಸಾಮಗ್ರಿಗಳನ್ನು ಅಥವಾ ಕೆಲವೊಂದು ಪ್ರಾಚೀನ ಕಾಲದ ವಸ್ತು ಅಥವಾ ಯಾವುದೇ ಇರಲಿ ಅದನ್ನು ಸಂಗ್ರಹಿಸಿ ಆಧುನಿಕವಾಗಿ ಮಾಡರ್ನೈಸ್ ಮಾಡಿ ಮತ್ತೆ ಅವುಗಳಿಗೊಂದು ಹೊಸ ರೂಪ ಕೊಡೋದ್ರಿಂದ ಸಸ್ಟೈನೇಬಲ್ ಅಪ್ರೋಚ್, ರೀಯೂಸ್ ಮಾಡಿದಾಗುತ್ತೆ ಅವುಗಳನ್ನು. ಹಾಗಾಗಿ ಈ ಒಂದು ಅಡಾಪ್ಟಿವ್ ರೀಯೂಸ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಹೆಚ್ಚಿನ ಮಹತ್ವ ಬರುತ್ತೆ. ಇನ್ನೊಂದೇನಂತಂದರೆ, ಇದು ಲಾರ್ಜೆಸ್ಟ್ ಮ್ಯೂಸಿಯಂ. ಮೊದಲೇ ಹೇಳಿದಾಗೆ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಯುಗ ಯುಗೀನ್ ಭಾರತ್. ಯುಗ ಯುಗೀನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಯುಗಾಂತರಗಳಿಂದ ಅಂತ ನೆನಪಿಟ್ಕೊಂಡ್ರು ಆಗುತ್ತೆ. ಯುಗ ಯುಗೀನ್ ಹಳೆ ಕಾಲದಿಂದ ಬಂದಿರೋಂಥದ್ದು. ಯುಗ ಯುಗೀನ್ ಭಾರತ್ ಇದರ ಉದ್ದೇಶ ಏನು? ಏಮ್ಸ್ ಟು ಸರ್ಪಾಸ್ ಆಲ್ ಎಕ್ಸಿಸ್ಟಿಂಗ್ ಮ್ಯೂಸಿಯಮ್ಸ್ ಇನ್ ಸೈಜ್, ರಿಫ್ಲೆಕ್ಟಿಂಗ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ಕಲ್ಚರಲ್ ಪ್ರಿಸರ್ವೇಷನ್ ಆ್ಯಂಡ್ ಎಜುಕೇಷನ್ ಆನ್ ಗ್ರ್ಯಾಂಡ್ ಸ್ಕೇಲ್. ದೊಡ್ಡ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಮಹತ್ವವನ್ನು ಜಗತ್ತಿಗೆ ತಿಳಿಸೋದು ಇದರ ಉದ್ದೇಶ. ಅದೇ ರೀತಿ ಮುಂದಿನವರಿಗೆ ಶಿಕ್ಷಣವನ್ನು ಕೊಡೋದು, ಯಾವ ರೀತಿ ನಮ್ಮ ಸಂಸ್ಕೃತಿ ಬೆಳೀತಾ ಇತ್ತು, ಈಗ ಹಿಂದೆ ಯಾವ ರೀತಿ ಇತ್ತು ಅನ್ನೋ ಮಾಹಿತಿಯನ್ನು ಕೊಡೋದು ಸಹ ಈ ಮ್ಯೂಸಿಯಂನ ಉದ್ದೇಶ. ಇಂಟರ್ನ್ಯಾಷನಲ್ ಕೋಆಪರೇಷನ್. ಮೊದಲೇ ಹೇಳಿದಾಗೆ MOU ಇಲಿಸ್ಟ್ರೇಟ್ಸ್ ಅ ಸಕ್ಸಸ್ಫುಲ್ ಮಾಡೆಲ್ ಆಫ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್. ಎರಡು ದೇಶಗಳ ನಡುವೆ ಸಹಿ ಮಾಡೋದ್ರಿಂದ ಎರಡು ದೇಶಗಳ ನಡುವೆ ಕೋಆಪರೇಷನ್, ಸಹಕಾರ, ಬಾಂಧವ್ಯ ಬೆಳೆಯುತ್ತೆ. ಫಾಸ್ಟರಿಂಗ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಶೇರ್ಡ್ ಗೋಲ್ಸ್ ಬಿಟ್ವೀನ್ ನೇಷನ್ಸ್. ಎರಡು ದೇಶಗಳ ನಡುವೆ ಗೌರವ ಹೆಚ್ಚುತ್ತೆ, ಒಳ್ಳೆಯ ರೀತಿಯ ಬಾಂಧವ್ಯಗಳು ಇನ್ನೂ ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಇದರ ಅರ್ಥ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಕಾರ್ಯತಂತ್ರಕ್ಕೆ ಸಂಬಂಧಿಸಿದಾಗೆ ದ ಅಗ್ರಿಮೆಂಟ್ ಅಂಡರ್ಸ್ಕೋರ್ಸ್ ದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಇಂಡಿಯಾ ಮತ್ತು ಫ್ರಾನ್ಸ್ ಈ ಎರಡು ದೇಶಗಳ ನಡುವೆ ಕೆಲವೊಂದು ಒಳ್ಳೆಯ ಅಂಶಗಳು. ರೀಇನ್ಫೋರ್ಸಿಂಗ್ ದರ್ ಪೊಸಿಷನ್ಸ್ ಆ್ಯಸ್ ಕೀ ಪ್ಲೇಯರ್ಸ್ ಇನ್ ಅ ಮಲ್ಟಿಪೋಲಾರ್ ವರ್ಲ್ಡ್. ಜಗತ್ತು ಅನ್ನೋದು ಮಲ್ಟಿಪೋಲಾರ್ ವರ್ಲ್ಡ್ ಥರ ಹಲವಾರು ಕೇಂದ್ರಗಳಿದೆ ಜಗತ್ತಿಗೆ. ಹಲವಾರು ಕೇಂದ್ರಗಳಲ್ಲಿ ಭಾರತ ಮತ್ತು ಫ್ರಾನ್ಸ್ ಒಟ್ಟುಗೂಡಿ ಒಳ್ಳೆಯ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬಹುದು. ಮತ್ತು ಇದರ ಜೊತೆ ಪಾರ್ಟ್ನರ್ಶಿಪ್, ಸಹಕಾರವು ಸಹ ಹೆಚ್ಚಬಹುದು. ಇದರಿಂದ ಭಾರತ ತನ್ನ ಕಾರ್ಯತಂತ್ರಗಳನ್ನು ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿಪಡಿಸಬಹುದು ಅನ್ನೋದು ಇದರ ಅರ್ಥ. ಕಲ್ಚರಲ್ ಡಿಪ್ಲೊಮೆಸಿ. ದ ಪ್ರಾಜೆಕ್ಟ್ ಹೈಲೈಟ್ಸ್ ಹೌ ಕಲ್ಚರ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ನೇಷನ್ಸ್, ಫೆಸಿಲಿಟೇಟಿಂಗ್ ಡೈಲಾಗ್ ಆ್ಯಂಡ್ ಕೋಆಪರೇಷನ್ ಆನ್ ವೇರಿಯಸ್ ಗ್ಲೋಬಲ್ ಇಶ್ಯೂಸ್. ಎರಡು ದೇಶ ಒಂದು ಸಹಕಾರ ಒಪ್ಪಂದಕ್ಕೆ ಬಂದರೆ ಅಥವಾ ಇಂತಹ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಏನಾಗುತ್ತೆ? ಸಹಕಾರ ಹೆಚ್ಚುತ್ತೆ. ಜಾಗತಿಕವಾಗಿ ಎಷ್ಟೋ ಸಮಸ್ಯೆಗಳಿದೆ. ಆ ಸಮಸ್ಯೆಗೆ ಮುಖ್ಯ ಕಾರಣಗಳೇನಂತಂದರೆ ಸಹಕಾರ ಇಲ್ಲದೆ ಇರೋದು. ಹಾಗಾಗಿ ಒಂದು ವೇಳೆ ಸಹಕಾರ ಮೂಡಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಒಂದುಗೂಡಿ ನಿಭಾಯಿಸಬಹುದು. ಅದು ಕಲ್ಚರಲ್ ಡಿಪ್ಲೊಮೆಸಿ. ರಾಜತಾಂತ್ರಿಕವಾಗಿ ಇಂತಹ ಸಾಂಸ್ಕೃತಿಕ ಕ್ರಮಗಳಿಂದ ಆಗುವಂಥ ಉಪಯೋಗ ಅನ್ನೋದು ಇದರ ಅರ್ಥ. ಟೂರಿಸಂ ಬೂಸ್ಟ್. ಹೇಗೂ ಒಂದು ಮ್ಯೂಸಿಯಂ ಇದೆ ಅಂತಂದಮೇಲೆ ಅದನ್ನು ನೋಡಲಿಕ್ಕೆ ಜನ ಬರ್ತಾರೆ, ವಿದೇಶಿಯರು ಬರ್ತಾರೆ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಚ್ ಸಿಗ್ನಿಫಿಕೆಂಟ್ ಮ್ಯೂಸಿಯಂ ಇಸ್ ಲೈಕ್ಲಿ ಟು ಬೂಸ್ಟ್ ಟೂರಿಸಂ, attracting visitors from around the world and contributing to the local economy.
ನಮ್ಮ ದೇಶದ ಆರ್ಥಿಕತೆಗೆ ಇದರಿಂದ ದೊಡ್ಡ ಮಟ್ಟದ ಲಾಭ ಆಗ್ಬಹುದು ಅನ್ನೋದು ಈ ಒಂದು ಅಂಶದ ಅರ್ಥ. ಇವಿಷ್ಟು ಇಂದಿನ ಮುಖ್ಯ ಅಂಶಗಳು. ನಿಮಗೋಸ್ಕರ ಒಂದು ಪ್ರಶ್ನೆ ಇದೆ. ವಾಟ್ ಇಸ್ WPA ಸ್ಕೆಡ್ಯೂಲ್ 4 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ 4ನೇ ಸ್ಕೆಡ್ಯೂಲ್ ಏನು ಹೇಳುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂದಿನ ಸಾರಾಂಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದು ಪಾಂಚಜನ್ಯ IAS.